ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ಕ್ಷಮೆ ಇರಲಿ, ನಿಮ್ಮನ್ನೆಲ್ಲ ಸುಮಾರು ಒಂದು ಅರ್ಧ ಗಂಟೆ ಮೇಲೇ ಕಾಯಿಸಿದ್ದೀವಿ. ನನಗೆ ಮೊದಲೇ ಭಯ, ಆಮೇಲೆ ರ್ಯಾಗಿಂಗ್ ಮಾಡಿ, ಇಲ್ಲಾಂದರೆ ಪ್ರಿಪೇರ್ ಮಾಡಿದ್ದೀನಿ ರಾತ್ರಿ ಎಲ್ಲ, ಒಂದೂ ತಲೆಗೆ ಬರ್ತಾ ಇಲ್ಲ. ಲಾಸ್ಟ್ ಮಿನಿಟಲ್ಲಿ ಟೆಕ್ನಿಕಲ್ ಇಶ್ಯೂ ಆಯಿತು ಕ್ಲಿಮ್ಸು. ಅದು ಮತ್ತೆ ರೆಂಡ್ರಿಂಗ್ ಮಾಡೋ ಟೈಮಲ್ಲಿ ಎಲ್ಲ ಶೇಕ್ ಆಗೋಯ್ತು. ನೀವೆಲ್ಲ ಇಲ್ಲಿ ಕೂತಿದ್ದೀರಿ, ಅಲ್ಲೇನೋ ನನಗೆ ಟೆನ್ಷನ್ ಆಗ್ತಾಯಿದೆ. ಫೈನಲಿ ನಮ್ಮ ನಾಯಕರಂತೂ ಬಂದು ನೀವು ಚೆಕ್ಕು ಮಾಡಿಲ್ಲ, ಹಂಗೆ ತೋರಿಸ್ತಾ ಇದ್ದೀರಿ, ಏನು ಮಾಡೋದು ಅಂತಲೂ ಕೇಳಿದರು. ದೇವರಿದ್ದಾರೆ, ಕಷ್ಟಪಟ್ಟಿದ್ದೀವಿ, ಎಲ್ಲರೂ ಇಷ್ಟಪಡ್ತಾರೆ ಅಂತಂದು ಹೇಳಿದ್ದೇನೆ. సార్, ఐఎమ్ వెరీ సారీ. అందరికి నమస్కారం. మీరు హైదరాబాద్ నుంచి వచ్చారు. ఇక్కడ కొంచెం ఎక్కువసేపు వెయిట్ చేయించాను మిమ్మల్ని. అట్లా కాదు సార్, నాట్ ఇంటెన్షనల్లీ. ఎస్పెషల్లీ మిమ్మల్ని, అంటే ఇది అన్ని లాంగ్వేజ్లో చేస్తూ ఉన్నాం. ఇది నమ్మ మండిన కథే, మా నేలలో నుంచి పుట్టిన కథ ఇది. కానీ ఈ ప్రపంచానికి చూపించాలని ఇంటర్నేషనల్ గ్లిమ్స్ అని చెప్పేసి వాయిస్ ఓవర్ ఇంగ్లీష్లోనే స్టార్ట్ చేసాం. కానీ ఈరోజు వరకు కన్నడతో పాటు తెలుగు మీడియానే పిలవడానికి ఒక ముఖ్య కారణం ఉంది. ఇది ఉత్తర కర్ణాటక భాగం. కొన్ని రోజులు కొన్ని సంస్థానాల్లో అలా వస్తూ వచ్చి హిస్టారికల్గా ఈ బోయ వాళ్ళు అంటారు మీ సైడు, ఇక్కడ వాల్మీకి, నాయక అని అందరం కలిపి బేడ్రు అంటారు. వీళ్ళంతా రాయలసీమ, ఉత్తర కర్ణాటక ప్రాంతాల్లో కలిసిమెలిసి ఉన్నారు. వీళ్ళంతా ఒక రీజియన్గా ఉన్నారు. అందుకనే మేము ఫస్ట్ ಕನ್ನಡలోనే ಪ್ಲ್ಯಾನ್ చేసాము ಈ ಸಿನಿಮಾನಿ. ಇಲ್ಲಿಂದ ನಾನು ಕನ್ನಡದಲ್ಲಿ ಶುರು ಮಾಡ್ತೀನಿ, ಮತ್ತೆ ಇನ್ನೊಂದು ಸರ್ತಿ ಹೈದರಾಬಾದ್ ಬರ್ತೀವಿ, ಅವಾಗ ಫುಲ್ಲು ನಾವು ಮಾತಾಡೋ ಇಲ್ಲಿ ಸರ್. ನಾವು ಬೇಡ್ರ ಸಿನಿಮಾ ಮಾಡಿಲ್ಲ ಸರ್. ಅಲ್ಲ ಸರ್, ಇದು ನಾವು ನಮ್ಮ ಕರ್ನಾಟಕ ಹಿಸ್ಟಾರಿಕ್ ಸಿನಿಮಾ ಮಾಡಿದ್ದೀವಿ. ಅದು ಹೋರಾಟ ಮಾಡಿರೋರು ಬೇಡ್ರು. ಈ ಸಬ್ಜೆಕ್ಟು ಫಸ್ಟ್ ನನಗೆ ಗೊತ್ತಿದ್ದಿಲ್ಲ ಸರ್. ಬಟ್ ನಾನು ಹುಟ್ಟಿ ಬೆಳೆದಿರೋದೆಲ್ಲ ಆ ಬೇಡ್ರ ಮಧ್ಯದಲ್ಲೇ. ಬಳ್ಳಾರಿ ನಮ್ಮದು, ಬಳ್ಳಾರಿ ಹತ್ರ ಎಲ್ಲ ಅದೇ ಜನಾಂಗ ಇರ್ತಾರೆ. ಸುಕೇಶ್ ಅವರು ಬಂದು ಕತೆ ಸರ್ ಸಿಂಪಲಾಗಿ ಒಂದು ಕತೆ ಮಾಡಿದ್ದೀನಿ ಕೇಳಿ ಅಂತ ನನಗೆ ಹೇಳಿದರು. ಒಂದು 5 ನಿಮಿಷ ನ್ಯಾರೇಷನ್ ಕೇಳಿದ ಮೇಲೆ ಇದು ಸಿಂಪಲ್ ಕತೆ ಅಲ್ಲ, ಇದು ದೊಡ್ಡ ಕತೆ, ಇದು ನಮ್ಮ ಮಣ್ಣಲ್ಲಿ ಹುಟ್ಟಿರೋ ಕತೆ, ಇದು ಸುಮಾರು 180 ವರ್ಷ ಹಿಂದಕ್ಕೆ ಹೋಗಿ ಮಾಡಬೇಕು. ನೆಕ್ಸ್ಟು ಬೇಡ್ರು ಅಂದರೆ ಗೊತ್ತು ನಿಮಗೆ, ಅವ್ರು ಹಂಟರ್ಸ್, ಅವ್ರು ಫುಲ್ಲು ಆ್ಯಕ್ಷನ್ ಮೋಡಲ್ಲಿ ಇರ್ತಾರೆ. ಅಂಥದ್ದು ಅದೇ ಮೋಡಲ್ ತೋರಿಸಿದ್ರೆ ಮಾತ್ರ ಜನಕ್ಕೆ ನಮ್ಮ ಹಿಸ್ಟ್ರಿನ ಚೆನ್ನಾಗಿ ತೋರಿಸ್ದಂಗೆ ಆಗುತ್ತೆ. ನಾವಿಬ್ಬರು ತುಂಬ ಯಂಗ್ಸ್ಟರ್ಸು. ಈ ಟೈಮಲ್ಲಿ ಈ ಕಥೆನ ತಗೊಂಡೋದು ತುಂಬ ಚಾಲೆಂಜು. ಎಷ್ಟೋ ಜನ ನೋಡ್ತಾರೆ, ಚರಿತ್ರೆಕಾರರು ನೋಡ್ತಾರೆ, ಇನ್ನು ಬೇರೆಯವರೆಲ್ಲ ನೋಡ್ತಾ ಇರ್ತಾರೆ. ಇಂಥ ನೋಡೋ ಟೈಮಲ್ಲಿ ನಾವೇನಾದರೂ ಚಿಕ್ಕ ಮಿಸ್ಟೇಕ್ ಬಂದ್ರೂ, ಬೇರೆ ಕಮರ್ಷಿಯಲ್ ಸಿನಿಮಾಗಳು ಲವ್ ಸ್ಟೋರೀಸು ಅವು ಇವು ಏನಾದರೂ ಮಾಡೋವಾಗ, ಫ್ಯಾಮಿಲಿ ಸ್ಟೋರೀಸ್ ಮಾಡೋವಾಗ ಏನು ಮಾಡಿದ್ರು ಚೆನ್ನಾಗಿದ್ದರೆ ನೋಡ್ತಾರೆ, ಇಲ್ಲಾಂದರೆ ಬಿಟ್ಬಿಡ್ತಾರೆ. ಬಟ್ ಇದರಲ್ಲಿ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ಇದನ್ನು ಅದೇ ಥರ ಹೇಳಬೇಕು ಅಂತಂದೇಳಿ ಇದನ್ನು ದೊಡ್ಡ ಮಟ್ಟದಲ್ಲಿ ಮಾಡೋಣ. ಈ ಸಬ್ಜೆಕ್ಟಲ್ಲಿ ಅಷ್ಟಿದೆ ಅಂತಂದು ಅಂದ್ಕೊಂಡು ಈ ಕಥೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ರೆ ದೊಡ್ಡ ಕತೆ ಇದು ತುಂಬ ಇದೆ. ಅವ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದರೆ ಇನ್ನೂ ಯಾರೂ ಹೇಳಿಲ್ಲ ಇಲ್ಲಿವರೆಗೂ. ಆವಾಗ ನಾವು ಇದನ್ನು 2 ಪಾರ್ಟ್ ಮಾಡೋಣ ಅಂತಂದೇಳಿ ಹಲಗಲಿ ಪಾರ್ಟ್ 1 ಪಾರ್ಟ್ 2 ಎರಡೂ ಮಾಡ್ತಾಯಿದ್ದೀವಿ. Q&Aಲ್ಲಿ ಹೇಳ್ತೀನಿ, ಇನ್ನು ಬೇಕಾದರೆ ಎಲ್ಲರೂ ಮಾತಾಡಲಿ ಅಂತ ಹೇಳ್ತಾ ಇದ್ದಾರೆ. ಪರವಾಗಿಲ್ವಾ? ಎಲ್ಲರಿಗೂ ಇಲ್ಲಿಗೆ ಬಂದಿರೋರಿಗೆಲ್ಲರಿಗೂ ಸ್ವಾಗತ. ತುಂಬ ಸಂತೋಷ ಆಯಿತು. ಯಾಕಂದರೆ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ, ಮಧ್ಯದಲ್ಲಿ ಕ್ವಶನ್ಸ್ ಬಂದಿತ್ತು. ಯಾಕಂದರೆ ನಾವು ಎಷ್ಟೋ ಕಷ್ಟಪಟ್ಟಿರ್ತೀವಿ. ಎಲ್ಲ ನನ್ನ ಬಗ್ಗೆ ಹೇಳ್ತಾಯಿದ್ರು, ಹೇಳೋಷ್ಟೇನಿಲ್ಲ. ಬಟ್ ಬಡ್ಜೆಟ್ ಆಗೋದು ನೋಡ್ತಾ ಇದ್ದರೆ ಡೈಲಿ ನಿದ್ದೆ ಬರ್ತಾಯಿಲ್ಲ. ಬಟ್ ಹಂಗೆ ತೋರಿಸ್ಬೇಕು ಇದು. ಯಾಕಂದರೆ ನಮ್ಮ ಹಿಸ್ಟ್ರಿ, ನಮ್ಮ ಮಣ್ಣಿನ ಕತೆ, ಮಣ್ಣಿಂದ ಹುಟ್ಟಿರೋ ಕತೆ. ಅದಕ್ಕೆ ನೀವೆಲ್ಲರೂ ಸಾತಾಗಿ ನಿಂತ್ಕೊಂಡು ಇದನ್ನು ಸಿನಿಮಾನ ನಾವು ಎಷ್ಟೇ ಚೆನ್ನಾಗಿ ಮಾಡಿದ್ರೂ ಜನಕ್ಕೆ ಗೊತ್ತಾಗಬೇಕು. ಇವತ್ತು ನಾಳೆ ಏನಾಗ್ತಾಯಿದೆ ಅಂದರೆ ಯಾರ ಸಿನಿಮಾ ಅವ್ರಿಗೆ ದೊಡ್ಡದು. ಅವ್ರು ಹೆಂಗೆ ಮಾಡಲಿ, ಅವ್ರದ್ದೊಂದು ದೊಡ್ಡ ಸಿನಿಮಾ ಥರ ಅವ್ರವ್ರು ಅನ್ಕೊತಾರೆ. ಅಂದ್ಕೊಂಡ್ರೇ ಮಾಡೋಕ್ಕಾಗೋದು.
ಅದೇ ನಮ್ಮದು ಏನೋ ಹೇಳಕ್ಕೆ ಹೋದೆ ಮರ್ತೋಗ್ಬಿಟ್ಟೆ. ನಿದ್ದೆ ಮಾಡ್ತಿಲ್ವಲ್ಲ, ಸೊ ಆಫ್ಕೋರ್ಸ್. ಅದೇ ಇಷ್ಟು ಬಜೆಟ್ ಪಿಕ್ಚರ್ನ ನೀವೆಲ್ಲ ಜನಕ್ಕೆ ಎಲ್ಲರೂ ಈ ಥರ ಹೇಳ್ತಾ ಇರೋದ್ರಿಂದ ಮಧ್ಯದಲ್ಲಿ ಇಲ್ಲ ಇದು ಹೇಳ್ಕೊಳ್ಳೋ ಸಿನಿಮಾ ಅಲ್ಲ, ನೋಡೋ ಅಂಥ ಸಿನಿಮಾ ಅಂತ ತಗೊಂಡು ನೀವು ನಿಮ್ಮಂಥವ್ರು ತಗೊಂಡು ಹೋದ್ರೇ ಇನ್ನು ನನ್ನಂಥವ್ರು ಧೈರ್ಯ ಮಾಡಿ ಬಂದು ಎಷ್ಟೋ ಐತಿಹಾಸಿಕ ನಮ್ಮ ಕರ್ನಾಟಕ ಅಂದರೆ ತುಂಬ ಕಲ್ಚರಲ್ಲು ಹಿಸ್ಟಾರಿಕ್ಕು ತುಂಬ ಕಥೆಗಳಿದ್ದಾವೆ, ಅವೆಲ್ಲ ಬರ್ತವೆ. ನಾವೆಲ್ಲ ನೋಡಿ ಈ ಜನ್ರೇಷನು, ಬರೋ ಜನ್ರೇಷನು, ಹೋಗಿದ್ದ ಜನ್ರೇಷನ್ ಎಲ್ಲರೂ ನೋಡಿ ಸಂತೋಷ ಪಡ್ಬೋದು. ನೀವೆಲ್ಲ ಜನಕ್ಕೆ ಮುಟ್ಟಿಸ್ತೀರಿ ಅಂತ ನಾನು ಅನ್ಕೊತಾ ಇದ್ದೀನಿ. ಏನಾದರೂ ಚಿಕ್ಕವಾದ್ರೂ ನಿಮ್ಮ ಮನೇಲಿ ಹುಡುಗ ಅಂದ್ಕೊಂಡು ನೀವು ಕ್ಷಮೆ ಕೊಟ್ಟು ನಮ್ಮ ಸಿನಿಮಾಗೆ ಒಳ್ಳೆ ಪ್ರಮೋಷನ್ ಕೊಡ್ತೀರಿ ಅಂತ ಅನ್ಕೊತಾ ಇದ್ದೀನಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.